ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಇವತ್ತು ಮಾಘ ಮಾಸದ ಶಿವರಾತ್ರಿಯ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು. ಇದರಿಂದ ವಿಶೇಷ ಫಲ ಸಿದ್ಧತೆ ಎನ್ನುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ಅಮಾವಾಸ್ಯೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರುತ್ತೆ. ಪ್ರಮುಖವಾಗಿ ಪಿತೃದೋಷ ಇರ್ಬೋದು ಅಥವಾ ಗ್ರಹ ದೋಷಗಳಿರ್ಬೋದು, ಜಾತಕ ಫಲದಲ್ಲಿ ಯಾವುದೇ ರೀತಿಯ ದೋಷಗಳಿದ್ರೆ ಎಲ್ಲವೂ ಕೂಡ ಪರಿಹಾರವಾಗುತ್ತೆ. ಶಿವನನ್ನ ಮತ್ತು ಕಾಳಿಯನ್ನ ಆರಾಧನೆಯನ್ನ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತೀವಿ. ಜೊತೆಗೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ಕೂಡ ನಮ್ಮ ಗುರುಜಿ ತಿಳಿಸ್ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ಟಾಚಾರ್ಯ ಗುರುಜಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗಿರುದ್ಯಾನ್ಯಗಮ್ಯಂ ವಂದೇ ವಿಷ್ಣುಂ ಭೋವಯಹರಂ ಸರ್ವಲೋಕೈಕನಾಥಂ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಯಾರೇ ಆದರೂ ಕೂಡ ಒಳ್ಳೆ ಕಾರ್ಯವನ್ನು ಮಾಡೋದಕ್ಕೂ ಮುಂಚಿತವಾಗಿ ಶುಭ ಸಮಯ ಎಷ್ಟೊತ್ತಾಗಿದೆ ಇವತ್ತು ಅನ್ನುವಂಥದ್ದು ಎಲ್ಲರೂ ಕೂಡ ನೋಡ್ತಾರೆ. ಹಾಗಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ, ಬುಧವಾರ, ಶತಭಿಷಾ ನಕ್ಷತ್ರ, ಸಿದ್ಧಯೋಗ, ಭದ್ರಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 12:35 ಮಧ್ಯಾಹ್ನ 2:05 ಗುಳಿಕ ಕಾಲ 6:36 8:05 ಇನ್ನು ಯಮಗಂಡ ಕಾಲ ಬೆಳಗ್ಗೆ 8:05 9:35 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 7:47 8:12 ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಜಿ, ದ್ವಾದಶ ರಾಶಿಗಳ ದಿನ ಭವಿಷ್ಯದ ಗಮನ ಹರಿಸೋಣ. ಇವತ್ತಿನ ಮೊದಲ 6 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಬೆಲೆ ಬಾಳೋ ವಸ್ತುಗಳನ್ನು ಖರೀದಿಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಶುಭ ಯೋಗ. ನಿಮ್ಮ ಸಾಮರ್ಥ್ಯದಿಂದ ಪ್ರಗತಿಯನ್ನ ಕಾಣ್ತಕ್ಕಂಥ ಒಂದು ದಿನವಾಗುತ್ತೆ. ಸಾಧನೆಯನ್ನ ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ದುಷ್ಟರಿಂದ ದೂರ ಇರಿ. ಆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಬಡ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ನಂಬಿಕೆ ದ್ರೋಹಕ್ಕೆ ಒಳಗಾಗ್ತೀರಾ. ನಂಬಿದ ಜನರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣವನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ ನಾನಾ ರೀತಿಯ ತೊಂದರೆಗಳನ್ನು ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಗಣೇಶನ ದೇವಾಲಯಕ್ಕೆ ಹೋಗಿ 21 ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ವಿದ್ಯಾಭ್ಯಾಸದಲ್ಲಿ ಅಡಚಣೆಯಾಗ್ತಕ್ಕಂಥ ಒಂದು ದಿನವಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಮನಸ್ತಾಪಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ರೋಗ ಬಾಧೆಗಳು, ಶೀತ ಸಂಬಂಧವಾದ ಉಷ್ಣ ಸಂಬಂಧವಾದ ರೋಗಗಳು ಆವಾಹನೆಯಾಗ್ತಕ್ಕಂಥ ಒಂದು ದಿನವಾಗತ್ತೆ. ಅಧಿಕ ತಿರುಗಾಟವನ್ನು ಮಾಡಬೇಕಾಗತ್ತೆ. ವಾದ ವಿವಾದಗಳಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಅರೋಹರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಭಸ್ಮಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ಅನುಕೂಲಗಳನ್ನು ಪಡಿತಕ್ಕಂಥ ಒಂದು ದಿನವಾಗತ್ತೆ. ಅಲ್ಪ ಲಾಭ. ನೀವೇನು ಅನ್ಕೊಂಡಿರ್ತಾರೋ ಅಷ್ಟು ಲಾಭ ಬರಲ್ಲ, ಸ್ವಲ್ಪ ಮಾತ್ರ ಲಾಭ ಬರುತ್ತೆ. ಮಿತ್ರರಿಂದ ವಂಚನೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸಜ್ಜನರ ಸಹವಾಸದಿಂದ ಕೀರ್ತಿ, ಈ ದಿನ ಪ್ರತಿಷ್ಠೆ ಅಂತಕ್ಕಂಥದ್ದು ಅಭಿವೃದ್ಧಿ ಆಗುತ್ತೆ. ದಾಂಪತ್ಯದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ನವಗ್ರಹ ಅಥವಾ ನಾಗದೇವತೆಗಳನ್ನು ಪೂಜಿಸಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ.
ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಸಾಧಾರಣ ಪ್ರಗತಿ. ನೀವೇನು ಅನ್ಕೊಂಡಿರ್ತೀರಾ, ಈ ದಿನ ನಾನು ಸಾಧನೆ ಮಾಡ್ತೇನೆ, ಈ ದಿನ ಈ ಕೆಲಸವನ್ನು ಮುಗಿಸ್ತೀನಿ ಅನ್ಕೊಂಡಿರ್ತೀರಾ, ಖಂಡಿತವಾಗಿ ಆಗಲ್ಲ. ಸಾಧಾರಣ ಪ್ರಗತಿಯನ್ನು ನೋಡ್ತೀರಾ. ಕಾರ್ಯ ವಿಕಲ್ಪ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿಘ್ನಗಳನ್ನು ಅನುಭವಿಸ್ತಕ್ಕಂಥದ್ದು, ಅಶಾಂತಿ, ದ್ರವ್ಯನಾಶ, ಕೋಪ ಜಾಸ್ತಿ, ಮೂಗಿನ ಮೇಲೆ ಕೋಪ ಅಂತಕ್ಕಂಥದ್ದು ಇರುತ್ತೆ. ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಪಾಪ ಬುದ್ಧಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಪಾಪ ಬುದ್ಧಿಯಿಂದ ಪಾಪ ಕಾರ್ಯಗಳನ್ನ ಮಾಡಬೇಡಿ. ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಸ್ವಲ್ಪ ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 51 ಬಾರಿ ಜಪವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರ ಮಾಡತಕ್ಕಂತ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳನ್ನು ನೋಡ್ತಕ್ಕಂಥ ಒಂದು ದಿನವಾಗತ್ತೆ. ಹೊರದೇಶ ಪ್ರಯಾಣ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೋತೀರಾ. ದಾಯಾದಿಗಳಲ್ಲಿ ಕಲಹಗಳಾಗ್ತಕ್ಕಂಥ ಒಂದು ದಿನವಾಗತ್ತೆ. ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಸಹೋದರ ಸಹೋದರಿಯರು ಅಥವಾ ಕಸಿನ್ ಬ್ರದರ್ಸ್ಗಳು ಇವರ ಜೊತೆಯಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅಕಾಲ ಭೋಜನ, ಎಷ್ಟೇ ಹಣವನ್ನು ಇಟ್ಕೊಂಡಿರಿ ಸಕಾಲಕ್ಕೆ ಭೋಜನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈ ದಿನ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಕ್ಷ್ಮೀ ನರಸಿಂಹ ದಂಡಕವನ್ನ ಪಾರಾಯಣವನ್ನ ಮಾಡಿ ಅಥವಾ ಲಕ್ಷ್ಮೀ ನರಸಿಂಹಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಓಕೆ, ಮಹಾಲಕ್ಷ್ಮಿ ಕರೆ ಮಾಡಿದ್ದಾರೆ ಮಧುಗಿರಿಯಿಂದ. ನಮಸ್ತೆ. ಹಲೋ, ನಮಸ್ತೆ ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಾನು ಮಹಾಲಕ್ಷ್ಮಿ ಅಂತ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಅಮ್ಮ ನಮಸ್ಕಾರ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಮಗನ ಹೆಸರು ಹೇಳಿ. ಲಿಖಿತ್ ಅಂತ. ಲಿಖಿತ್ ಅಂತ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 1 ರಿಂದ 12, 8. ನಿಮ್ಮ ಮನೆ ದೇವ್ರು ಯಾವುದಮ್ಮ? ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ. ಸರಿಮ್ಮ. ಲಿಖಿತ್ ಏನ್ ಮಾಡ್ಕೊಂಡಿದ್ದಾರೆ? 5ನೇ ಕ್ಲಾಸ್ ಓದ್ತಿದ್ದಾರೆ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನು ಹೇಳುತ್ತೆ ಗುಲಗಂಜಿ ಪ್ರಶ್ನೆಯಲ್ಲಿ. 1, 2, 3, 4, 5. ಗುರುಗಳೇ, ನನ್ನ ಮಗನ ಜಾತಕದಲ್ಲಿ ಏನಾದರೂ ತೊಂದರೆಗಳಿದೆಯಾ? ನನ್ನ ಮಗನ ವಿದ್ಯಾಭ್ಯಾಸ ಹೇಗಿರುತ್ತೆ? ಬಹಳಷ್ಟು ತುಂಟುತನ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಆಗಾಗ ಆರೋಗ್ಯದಲ್ಲಿ ಹೇರುಪೇರು ಕೂಡ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ದೋಷ ಇದ್ದರೆ ನಿವಾರಣೆ ಮಾಡೋದು ಹೇಗೆ? ನನ್ನ ಮಗನ ವಿದ್ಯಾಭ್ಯಾಸ ಹೇಗಾಗುತ್ತೆ? ಇಷ್ಟೆಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಸರ್, ಹೌದು ಸ್ವಾಮಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಭಾಗ್ಯದಲ್ಲಿದ್ದಾನಮ್ಮ. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ. ಆದರೆ ಅದರ್ ಆಕ್ಟಿವಿಟೀಸ್ ಅಂತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥದ್ದು, ಚಂಚಲತೆ ಅಂತಕ್ಕಂಥದ್ದಿದೆ. ಆ ಚಂಚಲತೆ ನಿವಾರಣೆಯಾಗಬೇಕು ಅಂದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಇಲ್ಲೇನಾಗತ್ತೆ, ಚಂದ್ರ ಸಂಯೋಗ, ಚಂದ್ರಮ ಮನಸೋ ಜಾತಃ ಅಂತ ನಾವು ಕರಿತೇವೆ. ಚಂದ್ರ ಮನಸ್ಸನ್ನು ಹಿಡಿತದಲ್ಲಿ ಹಿಡ್ತಕ್ಕಂಥವನು ಚಂದ್ರನಾಗ್ತಾನೆ. ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿ ಸೋಮವಾರ ಚಂದ್ರಮೌಳೇಶ್ವರನ ದೇವಾಲಯಕ್ಕೆ ಹೋಗಿ ಅನ್ನಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ಇವನ ಹೆಸರಿನಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗ, ಜೊತೆಗೆ ಶಿವಲಿಂಗಕ್ಕೆ ಸ್ವಲ್ಪ ಹಾಲು, ನೀರು, ಬಿಲ್ವಪತ್ರೆಯನ್ನು ಅರ್ಪಣೆಯನ್ನು ಮಾಡ್ತಾ ಬನ್ನಿ. 16 ಸೋಮವಾರಗಳು ಎಡಬಿಡದೆ ಆಚರಣೆ ಮಾಡುವುದರಿಂದ ಇವನ ಜಾತಕದಲ್ಲಿ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗತ್ತೆ. ವಿದ್ಯಾಭ್ಯಾಸಕ್ಕೆ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ ಮಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಹಿತೈಷಿ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಮೇಡಮ್, ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಮಾತಾಡಿ ಮಾ ಗುರುಜಿ ಹತ್ರ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 3 ಗುರುಜಿ. ನಿಮ್ಮ ಯಜಮಾನ್ರ ಹೆಸರಮ್ಮ? ದೊಡ್ಡಯ್ಯ ಗುರುಜಿ. ದೊಡ್ಡಯ್ಯ. ಸರಿಮ್ಮ. ನಿಮ್ಮ ಮನೆ ದೇವ್ರು ಯಾವುದು? ಸಿಂಗುದ್ ರಂಗನಾಥ ಸ್ವಾಮಿ ಗುರುಜಿ. ಸರಿಮ್ಮ. ಈ ದೊಡ್ಡಯ್ಯ ಅವರು ಏನು ಮಾಡ್ಕೊಂಡಿದ್ದಾರೆ? ವ್ಯವಸಾಯ ಗುರುಜಿ. ಖಂಡಿತವಾಗಿ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆಯ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ತಾಳೆಗರಿ ಪ್ರಶ್ನೆ ಏನು ಹೇಳುತ್ತೆ. ತಾಳೆಗರಿ ಪ್ರಶ್ನೆಯನ್ನು ನಾವು ನೋಡಿದಾಗ
ಗುರುಗಳೇ, ಇವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಕೈ ಹಾಕಿದ್ದು ಯಾವುದೂ ಕೂಡ ಅನುಕೂಲದ ರೀತಿಯಲ್ಲಿ ಆಗ್ತಾ ಇಲ್ಲ, ಬರೀ ವಿಘ್ನಗಳು, ನಾನಾ ರೀತಿಯ ತೊಂದರೆಗಳನ್ನು ಈಗಾಗಲೇ ಅನುಭವಿಸ್ತಾ ಇದ್ದಾರೆ, ದರಿದ್ರತೆ ಅಂತಕ್ಕಂಥದ್ದು ಆಗಾಗ ಕಾಡ್ತಾ ಇದೆ, ಯಾಕೆ ಈ ರೀತಿ ಎಲ್ಲ ಆಗತ್ತೆ, ಏನಾದರೂ ದೋಷಗಳಿದೆಯಾ, ದೋಷಗಳಿದ್ದರೆ ನಾವು ಏನಾದರೂ ಸರಿ ಮಾಡ್ಕೋಬಹುದಾ, ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಯಾವತ್ತು ಆಗತ್ತೆ, ನಾವು ಅಂದ್ಕೊಂಡಿದ್ದೆಲ್ಲ ಯಾವತ್ತು ನಾವು ಮಾಡ್ತೀವಿ, ಇಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮನೆಯಲ್ಲಿ ಶ್ರೀಚಕ್ರ ಸ್ಥಾಪನೆಯನ್ನು ಮನೆಯಲ್ಲಿ ಮಾಡಿ, ಜೊತೆಗೆ ನಾರಸಿಂಹ ಸುದರ್ಶನ ಚಕ್ರವನ್ನು ಸ್ಥಾಪನೆಯನ್ನು ಮಾಡಿ, ಪ್ರತಿನಿತ್ಯ ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಪ್ರತಿ ಶುಕ್ರವಾರ ಅದಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿ, ಸಾಧ್ಯವಾದರೆ ಸ್ವಲ್ಪ ಹೆಸರು ಬೇಳೆ, ಸ್ವಲ್ಪ ನಿಂಬೆಹಣ್ಣಿನ ಪಾನಕ ನೈವೇದ್ಯವನ್ನು ಮಾಡಿ, ಒಂದು 8 ಜನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸುಮಂಗಲಿಯರನ್ನು ಕರೆದು ಅರಿಶಿನ ಕುಂಕುಮಗಳನ್ನು ಶಕ್ತಿಗೆ ಅನುಸಾರವಾಗಿ ಕೊಟ್ಟು ದಂಪತಿಗಳಿಬ್ಬರೂ ಕೂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಈ ರೀತಿ ನೀವು 8 ವಾರಗಳು ಎಡಬಿಡದೆ ಆಚರಣೆಯನ್ನು ಮಾಡಿ, 9ನೇ ವಾರದಿಂದ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಮನೋವಾಂಚಲ್ಯ ಅನ್ನೋದು ಫಲಸಿದ್ಧಿಯಾಗತ್ತೆ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ, ನಮಸ್ತೆ. ಹಲೋ ನಮಸ್ತೆ ಜಾನಕಮ್ಮ ಅವರೇ, ಹೇಳಿ ಯಾರ ಬಗ್ಗೆ ಕೇಳಬೇಕು? ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಾವು ಮಗನ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ. ಓಕೆ ಮಾ, ಮಾತಾಡಿ ಗುರುಜಿ ಹತ್ರ. ಹಲೋ ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಆಯ್ತಮ್ಮ, ಮಗನ ಹೆಸರು ಹೇಳಿ ತಾಯಿ. ಮಗನ ಹೆಸರು AR ನಾಗಾರ್ಜುನ ರೆಡ್ಡಿ ಅಂತ. ನಾಗಾರ್ಜುನ ರೆಡ್ಡಿ. ಸರಿ ಅಮ್ಮ, 1ರಿಂದ 12 ಮದ್ವೆ ಮಾಡಕ್ಕ ಹುಡುಗಿನ ನೋಡ್ತಾ ಇದ್ದೀರಿ ಗುರುಜಿ. ಸರಿಮ್ಮ. ಬೇರೆ ಕಡೆ ಎಲ್ದೋದ್ರು ಗೊತ್ತಾಗ್ತಾ ಇಲ್ಲ. ಅವ್ನು ಹುಟ್ಟಿರೋ ಡೇಟ್ ಆಫ್ ಬರ್ತ್ 31/9. ಅಮ್ಮ, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಜಿ. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 5 ಗುರುಜಿ. 5. ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ನಮ್ಮ ಮನೆ ದೇವ್ರು ಚೌಡೇಶ್ವರಿ ಗುರುಜಿ. ಚೌಡೇಶ್ವರಿ. ಏನ್ ಮಾಡ್ಕೊಂಡಿದ್ದಾರೆ ನಾಗಾರ್ಜುನ ರೆಡ್ಡಿ? ಹೈವೇ ಇಂಜಿನಿಯರ್ ಆಗಿದ್ದಾರೆ. ಖಂಡಿತವಾಗಿ ನೀವು ಹೇಳಿರ್ತಕ್ಕಂಥ ಸಂಖ್ಯೆ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. 1 2 3 4 5. 1 2 3 4 5 6 7 8. ಇವರ ಜಾತಕವನ್ನ ಪರಿಶೀಲನೆಯನ್ನ ನೀವು ಮಾಡಿಸಿದ್ದೀರಾ? ಕೇಳಿಸ್ತಾ ಇದೆಯಮ್ಮ? ನೀವು ಜಾತಕ ತೋರಿಸಿದ್ದೀರಾ ಎಲ್ಲಾದ್ರೂ? ತೋರಿಸ್ತಿದೀವಿ ಗುರುಜಿ. ಯಾರಾದರೂ ಕುಜದೋಷ ಇದೆ ಅಂತ ಹೇಳಿದಾರಮ್ಮ? ಕುಜದೋಷ ಇಲ್ಲ ಗುರುಜಿ, ಯಾರು ಏನು ಇಲ್ಲ. ಜಾತಕದಲ್ಲಿ ಪ್ರಬಲವಾದ ಕುಜದೋಷ, 100ಕ್ಕೆ 100 ಭಾಗ ಕುಜದೋಷ ಅಂತಕ್ಕಂಥದ್ದಿದೆ. ಜೊತೆಗೆ ಕುಜನ ದೃಷ್ಟಿ ಶುಕ್ರನ ಹತ್ತಿರ ಹೋಗ್ತಾ ಇರೋದ್ರಿಂದ ಏನಾಗತ್ತೆ, ಯಾರಾದ್ರೂ ಹೆಣ್ಣು ಕೊಡ್ತೀನಿ ಅಂತ ಅಂದವರು ಸಹಿತ ಹೋಗಿ ನೋಡ್ಕೊಂಡು ಬರ್ತೀರಾ, ಆಯ್ತು ಕೊಡ್ತೀವಿ ಅಂತ ಹೇಳಿರ್ತಾರೆ, ಆಮೇಲೆ ಅವರು ಫೋನ್ ಮಾಡ್ತೀವಿ ಅಥವಾ ಹೇಳಿ ಕಳಿಸ್ತೀವಿ ಅಂತ ಹೇಳಿರ್ತಾರೆ, ಯಾವುದೂ ಕೂಡ ಫಲಿತಾಂಶ ಬರಲ್ಲ. ಈ ರೀತಿ ನಿಧಾನವಾಗ್ತಕ್ಕಂಥ ಸಾಧ್ಯತೆಗಳು. ಅತಿ ಶೀಘ್ರವಾಗಿ ಇವರಿಗೆ ಮಾಂಗಲ್ಯ ಭಾಗ್ಯ ಅಂದರೆ ವಿವಾಹ ಪ್ರಾಪ್ತಿ ಆಗಬೇಕು ಅಂತ ಅಂದ್ರೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪೆನ್ನು ಪೇಪರ್ ಇದ್ರೆ ಬರ್ಕೊಳ್ಳಿ, ಕುಜ ಶಾಂತಿ ಸ್ಕಂದ ಹೋಮ, ಜೊತೆಗೆ ಲಕ್ಷ್ಮೀನಾರಾಯಣ ಹೋಮವನ್ನ ಇವರೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಸಿ ಅತಿ ಶೀಘ್ರವಾಗಿ ಪಾಣಿಗ್ರಹಣ ಮಹೋತ್ಸವ ನೆರವೇರುತ್ತೆ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಜಾನಕಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿ ಗುರುಜಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಎಲ್ಲರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಯೋಗ, ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಇತರರ ಮಾತಿಗೆ ಮರುಳಾಗಬೇಡಿ. ಯಾರಾದರೂ ಬೆಳ್ಳಗೆ ಮಾತಾಡಿದ್ರೆ ನಂಬೋಕೆ ಹೋಗಬೇಡಿ. ನಂಬಿಕೆ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ಜಾಗ್ರತೆಯನ್ನು ವಹಿಸಿ. ಪತಿ ಪತ್ನಿಯರಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥ ಒಂದು ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ, ಸುಮಂಗಲಿಗೆ ಪಾದ ಪೂಜೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಾರ್ಯ ಸಾಧನೆಗಾಗಿ ಬಹಳಷ್ಟು ತಿರುಗಾಟವನ್ನು ಮಾಡ್ತಕ್ಕಂಥ ಒಂದು ದಿನವಾಗತ್ತೆ. ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಓಡಾಡ್ತಕ್ಕಂಥ ಕೆಲಸವನ್ನ ಈ ದಿನ ನೀವು ಮಾಡ್ತೀರಾ. ವಾದ ವಿವಾದಕ್ಕೆ ಇಳಿಬೇಡಿ.
ವಾದ ವಿವಾದಕ್ಕೇನಾದರೂ ಈ ದಿನ ಹೇಳಿದರೆ ಸೋಲನ್ನು ಅನುಭವಿಸಬೇಕಾಗತ್ತೆ, ಕಷ್ಟಗಳಲ್ಲಿ ನೀವು ಸಿಕ್ಕಾಕೋಬೇಕಾಗತ್ತೆ. ಇತರರಿಗೆ ಸಹಾನುಭೂತಿಯನ್ನು ತೋರಿಸೋಕೆ ಮುಂದಾಗ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ಆಂಜನೇಯನಿಗೆ ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ನಾನಾ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ. ಆದರೆ ನೆಮ್ಮದಿ ಇಲ್ಲದ ಜೀವನ, ಹಣವ್ಯಯ, ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಕುಲದೇವರ ಪೂಜೆಯನ್ನು ಮಾಡಲಿಕ್ಕೆ ಮುಂದೆ ಹಾಕ್ತೀರಾ ಮನಃಶಾಂತಿಗೋಸ್ಕರ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ರಾಘವೇಂದ್ರ ಮಠಕ್ಕೆ ಹೋಗಿ ದರ್ಶನವನ್ನ ಮಾಡಿ ರಾಘವೇಂದ್ರ ಸ್ವಾಮಿಗಳಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಆಲಸ್ಯ ಮನೋಭಾವ. ದೊಡ್ಡವರು ಹೇಳ್ತಾರೆ ಆಲಸ್ಯಂ ಅಮೃತಂ ವಿಷಂ. ಆಲಸ್ಯವನ್ನ ಮಾಡಿದರೆ ಅಮೃತವನ್ನ ಸೇವನೆಯನ್ನ ಮಾಡಲಿಕ್ಕೆ ಅದು ಕೂಡ ವಿಷವಾಗಿ ಪರಿವರ್ತನೆಯಾಗತ್ತೆ. ಈ ಆಲಸ್ಯ ಮನೋಭಾವದಿಂದ ನಾನಾ ರೀತಿಯ ತೊಂದರೆ, ಅತಿಯಾದ ನಿದ್ರೆಗಳನ್ನ ಈ ದಿನ ನೀವು ಆವರಿಸ್ಕೊಂಡಿರ್ತೀರಾ. ಯಾರ್ಯಾರು ವಸ್ತ್ರ ವ್ಯಾಪಾರಿಗಳಿದ್ದೀರೋ ಅಂಥವರಿಗೆ ಮಾತ್ರ ಸ್ವಲ್ಪ ಲಾಭಗಳನ್ನು ನೋಡ್ತೀರಾ. ವಾಸಗೃಹದಲ್ಲಿ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಕೆಂಪು ಹೂಗಳಿಂದ ಅರ್ಚನೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಓದಿನಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯೋಕೆ ತುಂಬ ಇಷ್ಟಪಡ್ತೀರಾ. ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರೋ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ, ಓದಿನಲ್ಲಿ ಹೆಚ್ಚು ಸಮಯವನ್ನು ಕಳೀತಕ್ಕಂಥ ಒಂದು ದಿನವಾಗತ್ತೆ. ವಾಹನ ಮಾರಾಟವನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡುಬರುತ್ತೆ. ಆಸ್ತಿಯ ವಿಚಾರಗಳು ಬಗೆಹರಿತಕ್ಕಂಥ ಒಂದು ದಿನವಾಗತ್ತೆ. ಯಾರೋ ಆಪದ್ಬಾಂಧವನ ರೀತಿ ಬಂದು ಮಧ್ಯಸ್ಥಿಕೆಯನ್ನು ವಹಿಸಿ ಆಸ್ತಿ ವಿಚಾರಗಳು ಬಗೆಹರಿತಕ್ಕಂಥ ಒಂದು ದಿನವಾಗತ್ತೆ. ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ನಮೋ ಬೃಹಸ್ಪತಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಗುರು ಸಮಾನರಾಗಿರ್ತಕ್ಕಂಥವರಿಗೆ ಕಡಲೆಕಾಳನ್ನ ದಾನವನ್ನ ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ತೀರ್ಥಯಾತ್ರೆಯಲ್ಲಿ ಹಣ ವಿನಿಯೋಗವನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ. ಮಕ್ಕಳಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಂದ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ನಿಮ್ಮ ಹಾವ ಭಾವ ಮಾತಿನ ಮೇಲೆ ಹಿಡಿತವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನ ಮಾಡಿ ಅಥವಾ ಓಂ ನಮಃ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನ ಪಾರಾಯಣವನ್ನ ಮಾಡಿ ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನ ಅಥವಾ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಜಿ, ಇವತ್ತು ಮಾಘ ಮಾಸದ ಶಿವರಾತ್ರಿಯ ಅಮಾವಾಸ್ಯೆ ಅಂದ್ರೆ ಸಾಕು ಭಯ ಪಡ್ತಾರೆ. ಮತ್ತೆ ಕೆಲವರು ಆಚರಣೆನ ಮಾಡ್ತಾರೆ, ಅಂದರೆ ದೇವಸ್ಥಾನಗಳಿಗೆ ಹೋಗೋದಿರ್ಬೋದು ಅಥವಾ ದೇವರ ಆರಾಧನೆಯಲ್ಲಿ ತೊಡಗ್ತಾರೆ. ಸೊ ನಿಮ್ಮ ಪ್ರಕಾರ ಯಾವ ರೀತಿ ಆಚರಣೆ ಮಾಡಬೇಕು, ಏನು ಫಲ ಸಿದ್ಧಿಸುತ್ತೆ ಗುರುಜಿ? ಅಲ್ಲ, ಇಲ್ಲಿ ಶಿವರಾತ್ರಿಯ ಅಮಾವಾಸ್ಯೆ ಅಂತಕ್ಕಂಥದ್ದು ನೀವು ನೋಡಿರಬಹುದು. ಕೆಲವರು ಪಿತೃಪಕ್ಷದಲ್ಲಿ ದೊಡ್ಡವರಿಗೆ ಹೆಡೆಯನ್ನು ಇಡ್ತಕ್ಕಂಥದ್ದು, ನೈವೇದ್ಯವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಕೆಲವರು ಶಿವರಾತ್ರಿ ದಿನ ಇಟ್ಟು ಅಮಾವಾಸ್ಯೆ ದಿನ ದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಈ ದಿನ ಪಿತೃದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕೆ ಅಂತ ಅಂದರೆ, ಪಿತೃದೇವತೆಗಳ ಅನುಗ್ರಹ ಅಂತಕ್ಕಂಥದ್ದು ನಮಗಿಲ್ಲ ಅಂತ ಅಂದರೆ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲ್ಲ, ಅಭಿವೃದ್ಧಿಯತ್ತ ನಾವು ಬರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ದಿನ ಅಮಾವಾಸ್ಯೆ, ಈ ಅಮಾವಾಸ್ಯೆ ದಿನ ಅದರಲ್ಲೂ ನಮಗೆ ನೋಡಿ, ನಿನ್ನೆ ಮಂಗಳವಾರ ಉದಯವಾಗಿರ್ತಕ್ಕಂಥದ್ದು ಅಮಾವಾಸ್ಯೆ ಸಾಯಂಕಾಲ ಒಂದು 7 ಗಂಟೆ ಮೇಲೆ ಶುರುವಾಗಿದೆ. ಇವತ್ತು ರಾತ್ರಿ 9 ಗಂಟೆ ತನಕ ಅಮಾವಾಸ್ಯೆ ಅಂತಕ್ಕಂಥದ್ದು ನಮಗಿರುತ್ತೆ. ಆದರೆ ದಿನಪೂರ್ತಿ ಅಮಾವಾಸ್ಯೆ ಅಂತಕ್ಕಂಥದ್ದು ಈ ದಿನ ಇದೆ. ಹಾಗಾಗಿ ಈ ದಿನ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಶಕ್ತಿ ದೇವತೆಯ ಆರಾಧನೆ, ದುರ್ಗೆ, ಕಾಳಿ. ನೋಡಿ, ತ್ರಿಮೂರ್ತಿಗಳೆಲ್ಲರೂ ಕೂಡ ಆ ಶಕ್ತಿ ದೇವತೆಗೆ ತಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಧಾರೆ ಎರೆದರಂತೆ ನಾವು ಪುರಾಣಗಳಲ್ಲಿ ಓದ್ತೀವಿ, ಹೌದಲ್ವಾ? ಅಂತ ಒಂದು ಶಕ್ತಿ ದೇವತೆಯನ್ನ ಈ ದಿನ ಆರಾಧನೆಯನ್ನ ಯಾರು ಮಾಡ್ತಾರೋ,
ಅವರ ಕೈಯಲ್ಲಿ ಆಗಿರ್ತಕ್ಕಂಥ ಯಥಾನುಶಕ್ತಿ ಸೇವೆಯನ್ನು ಮಾಡ್ತಾರೋ, ಹೆಣ್ಣು ಮಕ್ಕಳಿಗೆ ಪಾದಪೂಜೆಯನ್ನು ಯಾರು ಮಾಡ್ತಾರೋ, ನಮಸ್ಕಾರವನ್ನು ಮಾಡ್ತಾರೋ ಅಂಥವರಿಗೆ ಇರ್ತಕ್ಕಂಥ ಶತ್ರು ಬಾಧೆ, ದೃಷ್ಟಿ ದೋಷಗಳು ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಮನೆಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ತುಂಬಾ ಚೆನ್ನಾಗಿರುತ್ತೆ, ಇದ್ದಕ್ಕಿದ್ದಾಗೆ ದೃಷ್ಟಿ ದೋಷವೋ ಶತ್ರು ಬಾಧೆಯೋ ಶುರುವಾಗುತ್ತೆ, ಕುಟುಂಬದಲ್ಲಿ ಕಲಹಗಳಾಗತ್ತೆ, ಜ್ಯೋತಿಷ್ಯರ ಬಳಿ ಹೋಗ್ತೀರಾ, ಏನೇನೋ ಮಾಡ್ಲಿಕ್ಕೆ ಹೋಗ್ತೀರಾ. ಆದರೆ ಇಂಥ ಒಂದು ಅಮಾವಾಸ್ಯೆಯ ದಿನ ನಿಮ್ಮ ಮನೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕೂಷ್ಮಾಂಡ ಅಂದರೆ ಬೂದ ಗುಂಬಳಕಾಯಿಯನ್ನು ತಗೊಳ್ಳಿ, ಒಂದು ಕರ್ಪೂರವನ್ನು ಇಟ್ಟುಕೊಂಡು ಸಕಲ ದೋಷ ನಿವಾರಣಾರ್ಥವಂತ ಹೇಳಿ ಮನೆ ಒಳಗಡೆ ಎಲ್ಲ ಓಡಾಡಿ ಈಚೆ ತಂದು ಅದನ್ನು ಹೊಡೆದಾಕಿ ಅದರಲ್ಲಿ ಬರ್ತಕ್ಕಂಥ ಒಂದು ಕೆಂಪು ಬಣ್ಣದ ರಕ್ತವನ್ನು ಮನೆಯ ಹೊಸಲಿಗೆ ಹಿಡ್ತಕ್ಕಂಥ ಕೆಲಸವನ್ನ ಮಾಡಿ. ಈ ರೀತಿ ಮಾಡೋದ್ರಿಂದ ಶತ್ರುಬಾಧೆ ನಿವಾರಣೆಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ಆ ಮಹಾಕಾಳಿಯ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಒಂದು ಜಗನ್ಮಾತೆಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ. ಓಕೆ ಗುರುಜಿ, ಮಾಘ ಮಾಸದ ಶಿವರಾತ್ರಿಯ ಅಮಾವಾಸ್ಯೆ ಬಗ್ಗೆ ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನು ತಿಳಿಸಿದ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ಗುರುಜಿಯವರ ಕಚೇರಿ ವಿಳಾಸ ಈ ರೀತಿ ಇದೆ: ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ, ನಂಬರ್ 202/2, HPR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972253005.